Hi guys, hello, welcome back to Shubhakar Shubhu Vlogs. Okay, let's go. ಗೈಸ್ ಇವತ್ತು ಡೇ 5 ವ್ಲಾಗ್ ಮಾಡ್ತಿರೋದು. ನಿನ್ನೆ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ಲ ನೋಡ್ತಿದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಗೈಸ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇವತ್ತು ನೇಮ್ ಚೇಂಜ್ ಮಾಡ್ತೀನಿ. ಶುಭಾಕರ್ ಶುಭು ವ್ಲಾಗ್ಸ್ ಅಂತ ಇರೋದನ್ನ ಜಸ್ಟ್ ಶುಭಾಕರ್ ವ್ಲಾಗ್ಸ್ ಅಂತ ಹೇಳ್ತೀನಿ ಅಷ್ಟೇ ಗೈಸ್. ಈಗ ಅದು ನೇಮ್ ಯಾರಿಗೂ ಸರ್ಚ್ ಮಾಡೋಕ್ಕೆ ಬರ್ತಿಲ್ಲ, ಅದಕ್ಕೋಸ್ಕರ ಶುಭಾಕರ್ ವ್ಲಾಗ್ಸ್ ಅಷ್ಟೇ. ಇವತ್ತು ನೇಮ್ ಚೇಂಜ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನೇಮ್ ಚೇಂಜ್ ಮಾಡ್ತೀನಿ ಗೈಸ್. ತಿಂಡಿ ತಿಂತಿದ್ದೀನಿ ಗೈಸ್. ಇದು ಪುದೀನ ನೋಡ್ರಿ ಹೆಂಗಿದೆ ತೋರಿಸ್ತೀನಿ. ಮಳೆ ಬಂದು ಹಿಂಗಾಗಿರೋದಂತೆ. ಫುಲ್ಲು ಪುದೀನ ಇದಿಷ್ಟು ಐಸ್. ಅಲ್ಲಿ ಪುದೀನ ನೋಡ್ಕೊಂಡು ನಮ್ಮ ಅಂಕಲ್ ಶೆಡ್ ಹತ್ರ ಬಂದಿದ್ದೀನಿ. ನಮ್ಮ ಅಂಕಲ್ ಶೆಡ್ ಎದುರುಗಡೆನೇ ಅಮ್ಮಾಣಿ ಕೆರೆ ಪಾರ್ಕ್ ಅಂತ ಇದೆ. ಫುಲ್ಲು ಕೆರೆ ಇದು, ತುಮಕೂರಲ್ಲಿರೋದಿದು. ಫುಲ್ ಕೆರೆ. ಇಲ್ಲೆಲ್ಲ ಯಾರು ದುಡ್ಡು ಕೊಟ್ಟು ಎಂಟ್ರಿಗೆ ಬರಲ್ಲ. ಈ ಕಡೆ ಎಲ್ಲ ಗೇಟನ್ನೆಲ್ಲ ಮುರಿದಾಕಿ ಸಂಧಿ ಮಾಡ್ಕೊಂಡವ್ರು ಹೋಗೋಕ್ಕೆ ಒಳಗಡೆ. ಚೆನ್ನಾಗೈತೆ ಪಾರ್ಕು, ಕೆರೆ. ಬೋಟಿಂಗ್ ಬೇರೆ ಬಿಟ್ಟಿದ್ದಾರೆ ಇದರಲ್ಲಿ, ತೋರಿಸ್ತೀನಿ ಬರ್ರಿ. ಬೋಟಿಂಗ್ ಎಲ್ಲ ಐತೆ ಮುಂದೆ. ಹೆಂಗ್ ಬರ್ಬೇಕು ನೋಡ್ರಿ. ಅಲ್ಲಿ ಬೋಟಿಂಗ್ ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು. ಅಲ್ಲಿ ಬೋಟಿಂಗು ಮತ್ತು ಕಯಾಕ ಎಲ್ಲ ಇದೆ. ಇದು ಎಂಟ್ರಿ ಪಾಯಿಂಟು. ಮಧ್ಯದಲ್ಲಿ ನೋಡ್ರಿ ಐಲ್ಯಾಂಡ್ ಹೆಂಗೈತೆ, ಅಮ್ಮಾಣಿ ಕೆರೆ ಪಾರ್ಕ್. ಸಕ್ಕದಾಗೈತೆ ಮಾತ್ರ ಕೆರೆ. ಎಲ್ಲ ಡೈಲಿ ಬೆಳಿಗ್ಗೆ ವಾಕಿಗೆ ಬರ್ತಾರೆ, ವಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಅಲ್ಲೊಂದು ಐಲ್ಯಾಂಡ್ ಐತೆ, ಇಲ್ಲೊಂದಿದೆ. ಆ ಬೋಟು ಆ ಐಲ್ಯಾಂಡು ರೌಂಡ್ ಹಾಕ್ಕೊಂಡು ಬರೋದು ಅನ್ಸುತ್ತೆ. ಕರೆಕ್ಟ್, ಆ ಐಲ್ಯಾಂಡು ರೌಂಡ್ ಹಾಕ್ಕೊಂಡು ಕಯಾಕ ಎಲ್ಲ ಇದೆ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಪಾರ್ಕ್ ಮಾತ್ರ ಸಖತ್ತಾಗಿದೆ. ಅಕ್ಕಿಗೆ ಮಾತ್ರ ಸಖತ್ತಾಗಿದೆ. ಹೆಂಗೈತೆ ನೋಡ್ರಿ ಸಂಧಿ. ಎಲ್ಲ ಇಲ್ಲಿಂದನೇ ಹೋಗ್ತಾರೆ, ದುಡ್ಡು ಕೊಟ್ಟು ಯಾರು ಹೋಗಲ್ಲ. ಗೈಸ್ ಬನ್ನಿ ಗೈಸ್, ಇವಾಗ ಮೋಟ್ರ್ ಆನ್ ಮಾಡಬೇಕಂತೆ. ಆನ್ ಮಾಡ್ತೀನಿ. ಫಸ್ಟು ಇಲ್ಲಿರೋ ಸ್ವಿಚ್ ಎತ್ಕೊಬೇಕು, ಆಮೇಲೆ ಇಲ್ಲಿ 3 ಸ್ವಿಚ್ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಂಡು. ಗೈಸ್ ಇದು 300 ಆ್ಯಂಪ್ಸ್ ಇದೆ ಗೈಸ್, ನೋಡ್ರಿ 300 ಆ್ಯಂಪ್ಸ್ ಇದೆ. ಈಗ ಸ್ವಿಚ್ಚನ್ನ ಆನ್ ಮಾಡಿ 6 ಸೆಕೆಂಡ್ಸ್ ಹಂಗೆ ಇಟ್ಕೊಬೇಕು. 1 2 3 4 5 ಅಷ್ಟೇ ಗೈಸ್ ಮೋಟ್ರ್ ಆನ್ ಮಾಡೋದು. ಬರ್ರಿ ಅಲ್ಲಿ ತೋರಿಸ್ತೀನಿ. ನೋಡ್ರಿ ಹೆಂಗೆ ಬರ್ತಿದೆ ನೀರು, ಮೋಟ್ರ್ ಆನ್ ಮಾಡಿರೋದಕ್ಕೆ. ಗಾಯ್ಸ್ ಎಷ್ಟು ಇಂಚ್ ನೀರು ಬರ್ತಿದೆ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ರಿ ಹೆಂಗೆ ಬರ್ತಿದೆ ನೀರು, ಹತ್ರದಿಂದ ತೋರಿಸ್ತಿದ್ದೀನಿ. ಇಲ್ಲಿ ಜೋರಾಗಿ ಗಾಯ್ಸ್. ಆ ನಾಯಿಗೆ ಕಬಾಬು ಭಾನುವಾರ ಹೊತ್ತು. ಈ ನಾಯಿಗೆ ಗೈಸ್, ಇದೇ ನಾಯಿಗೆ ಭಾನುವಾರ ಹೊತ್ತು ಕಬಾಬ್. ನೋಡ್ರಿ ನಾವೇ ತಿನ್ನಲ್ಲ, ಶ್ರಾವಣ ಅಂತ. ಶ್ರಾವಣ ಎಲ್ಲ ಮುಗ್ದಿದೆ ಇವಾಗ, ಆದರೆ ಈ ನಾಯಿಗೆ ಶ್ರಾವಣ ಆದರೆ ಏನು, ಯಾವ ದಿವಸ ಆದರೆ ಏನು, ಕಬಾಬ್ ಇರಲೇಬೇಕು. ನೋಡ್ರಿ ಬಿಸಿ ಬಿಸಿ ಕಬಾಬು.
ಹಬ್ಬೆ ಎದಳ್ತೈತೆ ನೋಡಿ, ಬಿಸಿ ಇರೋದಕ್ಕೆ ಉಗಿತೈತೆ ಹಂಗೆ. ನೋಡ್ರಿ ಗೈಸ್ ಎಂಥ ಪುಣ್ಯ ಮಾಡೈತೆ ಗೈಸ್. ನಮ್ಮ ಅಂಕಲು ಭಾನುವಾರ ಹೊತ್ತು ನಾಯಿ ಕಬಾಬು ಬಿಸಿ ಬಿಸಿದು ನೋಡ್ರಿ ಹೆಂಗೆ ತಿನ್ಕೊಂಡು ಚೆನ್ನಾಗೈತಿ. ಇಲ್ಲೇ ಗೈಸ್ ಆ ಕಡೆ ಸೈಡೆಲ್ಲ ನವಿಲೈತೆ, ಕೂಗ್ತಿರೋದು ಸೌಂಡ್ ಕೇಳಿಸ್ತೈತೆ, ಆದರೆ ಕಾಣಿಸ್ತಿಲ್ಲ. ಅಲ್ಲಿ ದೊಡ್ಡ ಕಾಂಪೌಂಡ್ ಇದೆಯಲ್ಲ ಕಾಣಿಸಲ್ಲ. ಇಲ್ಲೆಲ್ಲ ನೋಡ್ರಿ ಹೆಂಗೆ ನೀರು ತುಂಬ್ಕೊಂಬಿಟ್ಟಿತ್ತು ಮಳೆ ಬಂದು. ಇದೇ ಕೆರೆ ಹೆಂಗೈತೆ ನೋಡ್ರಿ ಗೈಸ್ ಕೆರೆ. ನೋಡ್ರಿ ಎಲ್ಲ ಖಾಲಿ ಮಾಡಿ ಕರ್ಬೇವು ಸೊಪ್ಪು ಮಾತ್ರ ಬಿಟ್ಟೈತೆ. ಕಬಾಬೆಲ್ಲ ತಿಂದ್ಬಿಟ್ಟೈತೆ, ಕರ್ಬೇವು ಸೊಪ್ಪು ಮಾತ್ರ ಹಂಗೆ ಬಿಟ್ಟೈತಿ. ಗೈಸ್ ಬರ್ಕಾ ಚಾಯ್ ಕುಡಿಯೋಕೆ ಬಂದಿದ್ದೀವಿ. ಬೆಳಗುಂಬ ರಸ್ತೆಯಲ್ಲಿರೋದಿದೆ, ತುಮಕೂರು ಹತ್ರ. ನೋಡ್ರಿ ಹಿಂಗೈತಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಗಾಡಿ ವಾಶ್ ಮಾಡೋಕ್ಕೆ ಬಂದಿದ್ವಿ, ಅದೇ ಗ್ಯಾಪಲ್ಲಿ ಒಂದು ಸ್ಟೇ ಹಾಕ್ಕೊಂಡು ಗಾಡಿ ಎಲ್ಲ ವಾಶ್ ಆಯಿತು. ಇವಾಗ ಏರ್ ಹೊಡಿತಿದೆ ಗೈಸ್. ತುಮಕೂರು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ ಗೈಸ್, ಕೋಟೆ ಆಂಜನೇಯ. ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ ತುಮಕೂರಲ್ಲಿ. ಹೋಗ್ಬೇಕು ಯಾವಾಗಾದ್ರೂ ಫ್ರೀ ಆಗಿತ್ತು. ಗೋರಿಲ್ಲ ಬೇರೆ ಇದೆ ಗೈಸ್. ಇದೇ ಎಂಟ್ರೆನ್ಸು ಒಳಗಡೆ ಹೋಗೋಕ್ಕೆ. ಒಂದು ದಿವಸ ಹೋಗಿ ಎಲ್ಲ ತೋರಿಸ್ತೀನಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys. ಗೈಸ್ ಮೂವಿ ನೋಡೋಕ್ಕೆ ಎಸ್ಮಾಲಿಗೆ ಹೋಗ್ತಿದ್ದೀವಿ, ಬನ್ನಿ ಗೈಸ್ ಹೋಗೋಣ ಅಂತ. ನೈಟ್ ಹೆಂಗಿದೆ ತುಮಕೂರು. ಗೈಸ್ ಎಸ್ಮಾಲಿಗೆ ಬಂದ್ವಿ. ಇವಾಗ ಒಳಗೆ ಹೋಗಿ ಮೂವಿ ನೋಡೋದು. ಮೂವಿ ಸ್ಟಾರ್ಟ್ ಆಗೋದು ಇನ್ನೂ 10:10ಗೆ. ಒಳಗೋಗಿ ಸಿಗ್ತೀನಿ ಗೈಸ್. ಇವಾಗ ಒಳಗೆ ಬಂದ್ವಿ, 10:10ಗೆ ಸ್ಟಾರ್ಟ್ ಆಗೋದು. ಎಲ್ಲ ಖಾಲಿ ಹೊಡಿತಿದೆ ಗೈಸ್. ಇನ್ನೂ ಮೇಲೆ ಹೋಗ್ಬೇಕು ಗೈಸ್, ಮೇಲೆ ಹೋಗ್ತಿದ್ದೀನಿ ಗೈಸ್. ಬಂದ್ವಿ ಇವಾಗ ಒಳಗೆ ಹೋಗಿ ತೋರಿಸ್ತೀನಿ. ಹೋಗೋಣ ಬನ್ನಿ ಗೈಸ್. ನಾವು ಒಳಗೆ ಹೋಗಿದ್ವಿ, ಏನಾಯ್ತಂದರೆ ಇವಾಗ ಬಿಟ್ಟಿದ್ದಾರೆ 7 ಗಂಟೆ ಶೋ. ನಮ್ದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಒಳಗೆ ಹೋಗಿದ್ದೀವಿ ಆಗಲಿ, ಎಲ್ಲ ವಾಪಸ್ ಬರ್ತಿದ್ದೆ ಗಾಯ್ಸ್. ಇವಾಗ ಬಂದ್ವಿ. ಯಾವ್ದು ಮೂವಿ ಅಂದರೆ ಶೂ ಫ್ರಮ್ ಶೋ. ಇದು ಸೆಕೆಂಡ್ ಟೈಮ್ ನೋಡೋಕ್ಕೆ ಬಂದಿರೋದು. ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಜನನೇ ಬಂದಿಲ್ಲ ಗೈಸ್. ಎಲ್ಲ ಖಾಲಿ ಖಾಲಿ ಇದೆ. ಯಾವುದೋ ಸಾಂಗ್ ಹಾಕಿದ್ದಾರೆ, 11 ಕಾಲ ಫಿಲಮ್ ಸಾಂಗ್ ಇದು. ಮುಂಗಾರು ಮಳೆಯಲ್ಲಿ ಗೈಸ್ ನನ್ನ ಫೇವ್ರೆಟ್ ಸೀನ್ ಬಂತು ನೋಡಿ. ಪರಿಣಾಮ ಬೀರುತ್ತೆ ಅಂತ. ಅವರಿಗೆ ಕ್ಯಾನ್ಸರ್ ಅನ್ನೋ ಅಪಾಯಕಾರಿ ರೋಗ ಬಂದಿದೆ. ನಮ್ಮ ಮನೇಲಿ ದುಡಿಯೋರು ಅವರೊಬ್ಬರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನ್ಗೆ ನಿದ್ದೆನೆ ಬರೋದಿಲ್ಲ. ಖೇಣಿ ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ತು. ಖೇಣಿ, ಗುಟ್ಕಾ, ಜರ್ದಾ, ಪಾನ್ ಮಸಾಲ ಕುಟುಂಬವನ್ನೇ ಹಾಳು ಮಾಡುತ್ತದೆ. ಇವತ್ತೇ ತಂಬಾಕು ಬಿಡಿ. ಸಹಾಯಕ್ಕಾಗಿ 1800-112356ಕ್ಕೆ ಕರೆ ಮಾಡಿ. ಅಧ್ಯಯನದ ಪ್ರಕಾರ ಧೂಮಪಾನ ತ್ಯಜಿಸಿದ 20 ಇನ್ನ ಯಾವತ್ತೋ ಬೇಡ ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ನಾಳೆ ಸಿಗ್ತೀನಿ ಗಾಯ್ಸ್. ಬಾಯ್. ಎಲ್ಲರಿಗೂ ಗುಡ್ ನೈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.